ಹಾಯ್ ಎಲ್ಲೋ ನಮಸ್ಕಾರ. ನಾವಿವತ್ತು ಈ ಆಕ್ಷನ್ ಸೈಟ್ ವಿಸಿಟ್, ಎಸ್ಪೆಷಲಿ ವಿಶ್ವೇಶ್ವರ ಲೇಔಟ್ದು ನಾನು ಸೈಟ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಈ ಆಕ್ಷನ್ ನಿಮಗೆ ಇದೆ ಈ 21 ಆಗಸ್ಟ್ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಅದರ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ. ಪ್ಲೀಸ್ ವಿಸಿಟ್ ದ್ಯಾಟ್ ಇಫ್ ಅಟ್ ಆಲ್ ಇಫ್ ಯು ನಾಟ್ ಸೀನ್ ದ್ಯಾಟ್ ವಿಡಿಯೋ. ನೀವು ಈ ವಿಡಿಯೋದಲ್ಲಿ ಏನು ನೋಡ್ಬೋದು ಅಂತಂದರೆ ಎಲ್ಲ ಕಂಪ್ಲೀಟ್ ವಿಶ್ವೇಶ್ವರ ಲೇಔಟ್ ಸೈಟ್ ವಿಸಿಟ್ ನೋಡ್ಬೋದು ನೀವು. ಅದು ಎಕ್ಸಾಕ್ಟ್ಲಿ ಯಾವ ಫೇಸಿಂಗು ಮತ್ತು ಯಾವ ಡೈಮೆನ್ಷನ್ ಇದೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಅವ್ರು ಕೇಳಿದ್ರು ಏನಂತಂದರೆ ಇದು ಈ ಆಕ್ಷನ್ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆಯಾ ಇಲ್ಲ ಅಥವಾ ಇದು ಯಾವುದೋ ಸ್ಕ್ಯಾಮ್ ರೀತಿ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಸೊ ಅದಕ್ಕೆ ನಿಮಗೆ ಒಂದು ಶೌಟ್ಔಟ್ ಏನಂತಂದರೆ, ಯಾವುದೇ ರೀತಿಯ ನೀವು ಕನ್ಫರ್ಮೇಷನ್ ಮಾಡ್ಕೊಳ್ದಂಗೆ, ನಿಮ್ಮ ಡ್ಯೂ ಡಿಲಿಜೆನ್ಸ್ ಮಾಡ್ಕೊಳ್ದಂಗೆ ಯಾರನ್ನೇ ಬ್ಲೈಂಡಾಗಿ ಥರ್ಡ್ ಪಾರ್ಟಿ ನಂಬೇಡಿ, ಇನ್ಕ್ಲೂಡಿಂಗ್ ನನ್ನೂ ಕೂಡ. ಆಮೇಲೆ ಯಾರು ಪೋರ್ಟಲ್ KPV ಪೋರ್ಟಲ್ ನಿಮಗೇನು ಈ ಆಕ್ಷನ್ ಪೋರ್ಟಲಲ್ಲಿ ಏನು ಮೆನ್ಷನ್ ಮಾಡಿದರೆ ಅದರಲ್ಲೇ ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ. ಯಾವುದೇ ನಿಮಗೆ ಕ್ಲೋನ್ಡ್ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ಟು ನೀವು ಲಾಗಿನ್ ID ಕ್ರಿಯೇಟ್ ಮಾಡೋದಾಗಲಿ ಮತ್ತು ಯಾವುದೇ ರೀತಿ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಅಲ್ಲಿ ನೀವು EMD ಅಮೌಂಟ್ ಪೇ ಮಾಡೋದಿರುತ್ತೆ ಮತ್ತು ನಿಮ್ಮ ಪೇಮೆಂಟ್ ಗೇಟ್ವೇ ಇರುತ್ತೆ. ಯಾರಾದರೂ ಇದೇ ಥರ ಸ್ಕ್ಯಾಮ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ KPV ಪೋರ್ಟಲ್ನ, ಅಲ್ಲೂ ಕೂಡ ನಿಮಗೆ ಸ್ಕ್ಯಾಮ್ ಮಾಡ್ಬೋದು. ಸೊ ಐ ನೆವರ್ ಥಾಟ್ ದಿಸ್ ಬಿಫೋರ್, ಸೊ ಸಾರಿ ಫಾರ್ ದ್ಯಾಟ್. ಬಿಫೋರ್ ನಿಮಗೆ ನಾನು ಡಿಸ್ಕ್ಲೇಮರ್ ಹೇಳಿದೆ ನಾನು. ಯಾಕೆಂತಂದರೆ ನಾನು ಕೂಡ ಥರ್ಡ್ ಪಾರ್ಟಿ, ನೀವು ಬರೀ ನಂದು ಅಶರೀರವಾಣಿ ಮಾತ್ರ ಕೇಳಿದ್ದೀರಾ. ಸೊ ನೀವು ನನ್ನೂ ಕೂಡ ನೀವು ಟ್ರಸ್ಟ್ ಮಾಡಬಾರ್ದು. ಸೊ ನೀವು ಏನು ಮಾಡಬೇಕು ಅಂತಂದರೆ KPV ಪೋರ್ಟಲ್ ಏನು ನಿಮಗೆ BDA ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿರುತ್ತೆ, ಆ ಎಕ್ಸಾಕ್ಟ್ URL ಎಂಟ್ರಿ ಮಾಡಿ ಅದರಲ್ಲೇ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಮತ್ತು ನಿಮ್ದು ಏನೇ ಪೇಮೆಂಟ್ ಗೇಟ್ವೇ ನೀವೇನು ಪೇಮೆಂಟ್ ಮಾಡ್ತಾರೆ EMD ಅಮೌಂಟ್ ಮತ್ತು ನಿಮ್ಮದು ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, ಅದೆಲ್ಲ ನೀವೇ ಡೈರೆಕ್ಟ್ ಆಸ್ ಪಾಸಿಬಲ್ ನೀವೇ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೆ ಏನೋ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂತಂದರೆ ಯಾರಾದರೂ ಕಂಪ್ಯೂಟರ್ ನಾಲೆಜ್ ಇರೋ ಅಂತ ನೀವು ಇಟ್ಕೊಂಡು ನೀವು ಆದಷ್ಟು ನೀವು EMD ಅಮೌಂಟ್ ಮತ್ತು ನಿಮ್ಮ ಪೇಮೆಂಟ್ ಎಲ್ಲ ಮಾಡೋದು ಉತ್ತಮ. ಇದು ಡಿಸ್ಕ್ಲೇಮರ್ ಆಗಿರುತ್ತೆ. ಸೊ ಈ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇತ್ತು ಮತ್ತು ನಿಮ್ಗೆ ಏನೇ ಡೌಟ್ ಇತ್ತು ಅಪ್ಲಿಕೇಶನ್ ಪುಟಪ್ಗೆ ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಇದು ಆ್ಯಕ್ಚುಲಿ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಬಂದಿರೋಂಥದ್ದು. ನಾನು ಆ್ಯಡ್ನ ನೋಡ್ಬಿಟ್ಟು ನಾನು ಇದು ಮಾಡ್ತಾ ಇರೋದು ವಿಡಿಯೋ. ಸೊ ಟೈಮ್ಸ್ ಆಫ್ ಇಂಡಿಯಾ ನಿಮಗೆ ನ್ಯೂಸ್ ಪೇಪರ್ ಟ್ರಸ್ಟ್ ಮಾಡ್ಬೋದು ಅನ್ಕೋತೀನಿ. ನಿಮಗೆ ಟೈಮ್ಸ್ ಆಫ್ ಇಂಡಿಯಾ ನೀವು ಫ್ರೈಡೇ ನ್ಯೂಸ್ ಪೇಪರ್ ನೀವು ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತದು BDA ಕಡೆಯಿಂದ ಬಂದಿರೋಂಥ ನೋಟಿಸು. ವಿತ್ ದಟ್ ಸೆಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್, ನಾವೀಗ ವಿಶ್ವೇಶ್ವರ ಲೇಔಟ್ 5th ಬ್ಲಾಕಲ್ಲಿದ್ದೀವಿ. ಸೊ ಈಗ ನೋಡ್ತಿರೋಂಥ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಿಮಗೆ 6x9 ಡೈಮೆನ್ಷನ್ ಬಿಟ್ಟಿರೋಂಥ ಎಲ್ಲ ಪ್ರಾಪರ್ಟಿಗಳು ಇಲ್ಲೇ ಇದ್ದಾವೆ. ನಿಮಗೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ವೆಸ್ಟು 2032/132A ಅದು ಪ್ರಾಪರ್ಟಿ ಅದು ನಾರ್ತ್ ವೆಸ್ಟ್ ಕಾರ್ನರು. ನಿಮಗೆ ಈ ರೋಡ್ ಬಂದ್ಬಿಟ್ಟು ನಿಮ್ಗೆ ಫುಲ್ ಡೆಡ್ ಎಂಡ್ ಬರುತ್ತೆ. ಸೊ ಇದು ನಾರ್ತ್ ವೆಸ್ಟ್. ಇದು ಬಂದ್ಬಿಟ್ಟು ನಿಮಗೆ ನಾರ್ತ್ ಈಸ್ಟು 2032/119 ಬಾರಿ ಇದು. ಆಮೇಲೆ ನಿಮಗೆ ಈ ಪ್ರಾಪರ್ಟಿ ಬಂದ್ಬಿಟ್ಟು 2032/118A. ನಮಗೆ ಇಲ್ಲಿ ಫುಲ್ಲು ನಿಮಗೆ ಹಾಟ್ ಡೈಮೆನ್ಷನ್ ಬರುತ್ತೆ ಪ್ರಾಪರ್ಟಿ. ನೋಡ್ಬೋದು. ಇಲ್ಲೆಲ್ಲ ಇನ್ನು ಟಾರು ಕೂಡ ಆಗಿಲ್ಲ, ರೀಸನ್ ಗೊತ್ತಿಲ್ಲ. ಸೊ ಇದು ನಿಮಗೆ 2032/93A ನಾರ್ತ್ ಈಸ್ಟ್ ಕಾರ್ನರ್. ಸಾರಿ, ಇದು 94A ನಾರ್ತ್ ಈಸ್ಟ್ ಕಾರ್ನರು. ಸೊ ಅದು ನಿಮ್ಗೆ ಹಿಂಭಾಗ ಬಂದ್ಬಿಟ್ಟು 93A ನಾರ್ತ್ ವೆಸ್ಟ್. ಇದು ನಿಮಗೆ 94A, ಅದು ಹಿಂಭಾಗದ್ದು 93A. ಇದು ನಾರ್ತ್ ಈಸ್ಟ್ ಬರುತ್ತೆ. ನಿಮ್ಗೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ವೆಸ್ಟ್. ಡೈಮೆನ್ಷನ್ ನೀವು ನೋಡ್ಕೋಬೋದು ನೀವು ಆಕ್ಷನ್ ನೋಟಿಫಿಕೇಷನಲ್ಲಿ. ನಿಮಗೆ 5th ಬ್ಲಾಕ್ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಡೆವಲಪ್ಡ್ ಜಾಗ. ಬಟ್ ಆ್ಯಕ್ಚುಲಿ ಈ ಲೊಕ್ಯಾಲಿಟಿ ಬಂದ್ಬಿಟ್ಟು ಒಂದು ಸ್ವಲ್ಪ ಡೆವಲಪ್ ಆಗಿಲ್ಲ. ಈಗ ನೋಡ್ತಿರೋ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ 2047 5th ಬ್ಲಾಕು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ನಿಮ್ಗೆ ಅಲ್ಲೇನು ಕಾಣಿಸ್ತಾ ಇದೆ ಅದು 100 feet ರೋಡು. ಇಟ್ಸ್ ನಾಟ್ ಇವನ್ 50 meters ಫ್ರಮ್ ಹಿಯರ್. ಸೆಮಿ ಕಮರ್ಷಿಯಲ್ ಆಗೋ ಪ್ರಾಪರ್ಟಿ ಇದು. ಸೊ ದಿಸ್ ಈಸ್ ನಾರ್ತ್ ವೆಸ್ಟ್ ಕಾರ್ನರ್.
ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು 2069 ಸೌತ್ ವೆಸ್ಟ್ ಕಾರ್ನರು, 40 ಫೀಟ್ ರೋಡ್ ವಿಡ್ತ್ ಬರುತ್ತೆ ನಿಮಗೆ. ಇಲ್ಲಿ 30 ಫೀಟ್ ರೋಡ್ ವಿಡ್ತ್ ಬರುತ್ತೆ. ಗುಡ್ ಲೊಕ್ಯಾಲಿಟಿ ಆ್ಯಕ್ಚುಲಿ. ಸೊ 100 ಫೀಟ್ ರೋಡ್ಗೆ ಪ್ಯಾರಲಲ್ ರೋಡ್ ಇದು. ಮತ್ತು ಇದು ಬಂದ್ಬಿಟ್ಟು 2070. ಇದು ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ನಿಮ್ಗೆ ಈ ರೋಡ್ ಆಗಲೇ ಹೇಳಿದಾಗ 30 ಫೀಟ್ ರೋಡ್ ಬರುತ್ತೆ, ಇದು 40 ಫೀಟ್ ರೋಡ್ ಬರುತ್ತೆ. ದಿಸ್ ಈಸ್ ಆಲ್ಸೋ ಫಾರ್ ಆಕ್ಷನ್. ಸೊ ದಿಸ್ ಪ್ರಾಪರ್ಟಿ ಇಸ್ 2089. ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಇದು ಸೌತ್ ಫೇಸಿಂಗು. ಇಲ್ಲಿ ಕೂಡ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ನಿಮಗೆ ಇದು ವೆಸ್ಟ್ ಫೇಸಿಂಗು, ಇದು ಕೂಡ 40 ಫೀಟ್ ರೋಡ್ ಬರುತ್ತೆ, ಪ್ಯಾರಲಲ್ ಟು 100 ಫೀಟ್ ರೋಡು. ಸೊ ಈಗ ನೋಡ್ತಿರೋ ಪ್ರಾಪರ್ಟಿ ಬಂದ್ಬಿಟ್ಟು 2109. ಸೊ ಈ ಪ್ರಾಪರ್ಟಿ ನಿಮಗೆ ಪ್ಯೂರ್ಲಿ ಕಮರ್ಷಿಯಲು. ಇದು ಏನು 100 ಫೀಟ್ ರೋಡ್ ಏನಿದೆ ಇದು ಫುಲ್ ಪ್ರಾಪರ್ಲಿ ಅಟ್ಯಾಚ್ ಪ್ರಾಪರ್ಟಿ ಇದು. ಅದಾದಮೇಲೆ ನಿಮಗೆ ಇನ್ನೊಂದು ಪ್ರಾಪರ್ಟಿ ಇದೆ 2046. ಇದು ಕೂಡ ಪ್ಯೂರ್ಲಿ ಕಮರ್ಷಿಯಲು. ಇದು ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಇದು ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಸೊ ಇದು ಕೂಡ ಕಮರ್ಷಿಯಲ್ ಪ್ರಾಪರ್ಟಿ. ನಿಮಗೆ ಇಲ್ಲಿ ಏನು ಬರುತ್ತೆ, ಇದು 40 ಫೀಟ್ ರೋಡ್ ಬರುತ್ತೆ. ಇವೆರಡೂ ಕೂಡ ನಿಮಗೆ ಪ್ಯೂರ್ಲಿ ಕಮರ್ಷಿಯಲ್ ಪ್ರಾಪರ್ಟಿ. ಇದು 100 ಫೀಟ್ ರೋಡು, ಟುವರ್ಡ್ಸ್ ಕೆಂಗೇರಿ ಹೋಗುತ್ತೆ. ಇದು 100 ಫೀಟ್ ರೋಡು. ನಾನು 2186 ಮತ್ತು 2187 ಸೈಟ್ ವಿಸಿಟ್ ಮಾಡ್ತಾ ಇಲ್ಲ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ವಿದ್ಯಾನಿಕೇತನ್ ಸ್ಕೂಲ್ ಹತ್ರ ಬರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ವಿಸಿಟ್ ಮಾಡ್ಬೋದು. ಲೊಕೇಶನ್ ಏನಾದರೂ ಬೇಕಿದ್ರೆ ನನಗೆ ಕೇಳಿ, ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ ನಾನು. ಮತ್ತು 2097 ಬಂದ್ಬಿಟ್ಟು ಲಾಸ್ಟ್ ಟೈಮ್ ಕೂಡ ನಿಮಗೆ ಇದು ಈ ಆಕ್ಷನಲ್ಲಿತ್ತು. ಅದು ಆಲ್ಮೋಸ್ಟ್ 15K ಕೋಟ್ ಮಾಡಿದರು. ಬಟ್ ಸ್ಟಿಲ್ ಅದು ಈ ಟೈಮ್ ಕೂಡ ಬಂದಿದೆ. ಪ್ರಾಬಬ್ಲಿ ಯಾರೋ EMDನ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮತ್ತೆ BDA ಮತ್ತೆ ಇದನ್ನ ಕಾಲ್ ಮಾಡಿದ್ದಾರೆ ಈ ಆಕ್ಷನ್ಗೆ. ಮತ್ತು 4th ಬ್ಲಾಕ್ನ ನಾನು ವಿಸಿಟ್ ಮಾಡ್ತಾ ಇಲ್ಲ. ಅದನ್ನು ಆಲ್ರೆಡಿ ಆಲ್ಮೋಸ್ಟ್ 2 ಟೈಮ್ಸಿಂದ ಈ ಆಕ್ಷನ್ಸಲ್ಲಿ ನಾನು ನೋಡ್ತಾನೆ ಇದ್ದೀನಿ. ಯಾರೋ ತೊಗೋತಾ ಇಲ್ಲ, BDA ಬಿಡ್ತಾ ಇಲ್ಲ, ಹಂಗಾಗ್ತಾ ಇದೆ. ಸೊ ಅದನ್ನು ಕೂಡ ನಾನು ವಿಸಿಟ್ ಮಾಡ್ತಾ ಇಲ್ಲ. ನಿಮ್ಮ ಪ್ರೀವಿಯಸ್ ಈ ಆಕ್ಷನ್ಸ್ನ ನೋಡಿದ್ರೆ ನಿಮಗೆ ಸ್ವಲ್ಪ ನೋಡೋಕ್ಕೆ ಸಿಗುತ್ತೆ ನಿಮಗೆ ಎಕ್ಸಾಕ್ಟ್ ಲೊಕೇಶನು. ಅದಾದಮೇಲೆ 8th ಬ್ಲಾಕಲ್ಲಿ ಕೂಡ 2464 ಕೂಡ ವಿಸಿಟ್ ಮಾಡ್ತಾ ಇಲ್ಲ. ಅದು ಕೂಡ ಲಾಸ್ಟ್ ಟೈಮ್ ಈ ಆಕ್ಷನಲ್ಲಿ ಇತ್ತು. ಲಾಸ್ಟ್ ಟೈಮ್ ಅದು ನಿಮಗೆ 26.7K ಕೋಟ್ ಮಾಡಿದರು. ನೀವು ಲಾಸ್ಟ್ ಟೈಮ್ ನನ್ನ ಸೈಟ್ ವಿಸಿಟ್ ನೋಡಿದ್ರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಜಾಗ. ಅದೇ ರೀತಿಯಾಗಿ 6th ಬ್ಲಾಕ್ 3672 ಕೂಡ ನಾನು ಸೈಟ್ ವಿಸಿಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಅದು ಈ ಆಕ್ಷನಲ್ಲಿ ಇತ್ತು. ಅದು ಕೂಡ 14,500 ಕೋಟ್ ಮಾಡಿದರು. ನನ್ನ ಪ್ರಕಾರ ಅದನ್ನು ಕೂಡ ಯಾರೋ EMD ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅದು ಮತ್ತೆ BDA ರೀಕಾಲ್ ಮಾಡಿದೆ.